ನಮಸ್ಕಾರ ವೀಕ್ಷಕರೇ. 99% ಗೆಲ್ಲಬಹುದಾಗಿದ್ದ ಪಂದ್ಯವನ್ನು ಸೋತುಕೊಂಡಿತು ಭಾರತ ತಂಡ. ಭಾರತ ವಿರುದ್ಧದ ಟೆಸ್ಟ್ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಆಸ್ಟ್ರೇಲಿಯಾ. ಹೌದು ವೀಕ್ಷಕರೇ, 5ನೇ ಟೆಸ್ಟ್ ಪಂದ್ಯದ 2ನೇ ದಿನದಂದು 2ನೇ ಇನ್ನಿಂಗ್ಸನ್ನು ಪ್ರಾರಂಭಿಸಿದ್ದ ಭಾರತ ತಂಡ ಕೇವಲ 141 ರನ್ಸ್ಗಳಿಗೆ ತನ್ನ ಪ್ರಮುಖ 6 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಮುಂದಿನ 4 ವಿಕೆಟ್ಸ್ಗಳನ್ನು ಇಟ್ಟುಕೊಂಡು 3ನೇ ದಿನದಂದು ಮತ್ತೆ ಬ್ಯಾಟಿಂಗಿಗೆ ಇಳಿದಂಥ ಭಾರತ ತಂಡ ರಿಷಭ್ ಪಂತ್ ಅವರನ್ನು ಹೊರತುಪಡಿಸಿ ಯಾವುದೇ ಆಟಗಾರನೂ ಕೂಡ ಚಮತ್ಕಾರದ ಬ್ಯಾಟಿಂಗ್ ಆಡದ ಕಾರಣ 157 ರನ್ಸ್ಗಳಿಗೆ ತನ್ನ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಆಸ್ಟ್ರೇಲಿಯಾ ತಂಡಕ್ಕೆ ಬ್ಯಾಟಿಂಗ್ ಆಡುವ ಅವಕಾಶವನ್ನು ಮಾಡಿಕೊಟ್ಟಿತು. 2ನೇ ಇನ್ನಿಂಗ್ಸ್ನ ಬ್ಯಾಟಿಂಗನ್ನು ಆರಂಭಿಸಿದ್ದಂಥ ಆಸ್ಟ್ರೇಲಿಯಾ ತಂಡ ಪ್ರಾರಂಭದಲ್ಲಿಯೇ ಸ್ಯಾಮ್ ಕಾನ್ಸ್ಟಸ್, ಉಸ್ಮಾನ್ ಖವಾಜಾ, ಲಬುಸೇನ್ ಮತ್ತು ಸ್ಟೀವ್ ಸ್ಮಿತ್ ರವರ ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಇವರ ನಂತರ ಬಂದ ಟ್ರಾವಿಸ್ ಹೆಡ್ ಮತ್ತು ವೆಬ್ಸ್ಟರ್ ರವರು ಆರ್ಭಟದ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳಬಹುದು. T20 ಕ್ರಿಕೆಟ್ನ ರೀತಿಯಲ್ಲಿ ಟ್ರಾವಿಸ್ ಹೆಡ್ ರವರು 38 ಬೌಲ್ಗಳಲ್ಲಿ 4 ಬೌಂಡರಿಗಳ ಸಹಾಯದೊಂದಿಗೆ 34 ರನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ವೆಬ್ಸ್ಟರ್ ರವರು 34 ಎಸೆತಗಳಲ್ಲಿ 6 ಬೌಂಡರಿಗಳ ಸಹಾಯದೊಂದಿಗೆ 39 ರನ್ಸ್ಗಳನ್ನು ಸಿಡಿಸಿ ಆಸ್ಟ್ರೇಲಿಯಾ ತಂಡಕ್ಕೆ 6 ವಿಕೆಟ್ಸ್ಗಳ ಅಂತರದ ಜಯ ಸಾಧಿಸಿಕೊಟ್ಟರು ಅಂತಲೇ ಹೇಳಬಹುದು. ಇತ್ತ ಕಡೆ ಭಾರತ ತಂಡದ ಪರವಾಗಿ 2ನೇ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡಿದಂಥ ಪ್ರಸಿದ್ಧ ಕೃಷ್ಣ, ಸ್ಯಾಮ್ ಕಾನ್ಸ್ಟಸ್, ಲಬುಸೇನ್ ಮತ್ತು ಸ್ಟೀವ್ ಸ್ಮಿತ್ ರವರ 3 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರೆ ಮೊಹಮ್ಮದ್ ಸಿರಾಜ್ ರವರು ಉಸ್ಮಾನ್ ಖವಾಜಾ ರವರ ವಿಕೆಟನ್ನು ಪಡೆದುಕೊಂಡು ಮಿಂಚಿದರು. ಒಂದು ವೇಳೆ 5ನೇ ಟೆಸ್ಟ್ ಪಂದ್ಯದ 2ನೇ ದಿನದಂದು ಜಸ್ಪ್ರೀತ್ ಬುಮ್ರಾ ರವರು ಇಂಜೂರಿ ಆಗದೆ ಹೋಗಿದ್ದಲ್ಲಿ ಡೇ 3ನಲ್ಲಿ ಅಬ್ಬರದ ಬೌಲಿಂಗ್ ಮಾಡಿ ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಡುವ ಸಾಧ್ಯತೆಗಳು ಹೆಚ್ಚಾಗಿದ್ದವು. ಇದೀಗ ಆಸ್ಟ್ರೇಲಿಯಾ ತಂಡ ಭಾರತ ವಿರುದ್ಧದ 5ನೇ ಟೆಸ್ಟ್ ಪಂದ್ಯವನ್ನು ಗೆದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ 5 ಟೆಸ್ಟ್ ಸರಣಿ ಪಂದ್ಯಗಳ ಈ ಸರಣಿಯನ್ನು 3-1 ಅಂತರದಲ್ಲಿ ಗೆದ್ದುಕೊಂಡಿದೆ ಅಂತಲೇ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.